ಇವಳೆ ಇವಳೆ ಏನ್ ಮಾಡ್ತಿದೀಯ? ಬಂದ್ಯಾ? ಬಾರಮ್ಮ ಬೇಗ ಬೇಗ. ಹೊಟ್ಟೆ ಹಸಿತೈತೆ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತ್ ಕಣ. ಬಾ ಬೇಗ. ಇನ್ನು ತೋಟ ತಾವ್ ಬೇರೆ ಹೋಗ್ಬೇಕಿತ್ತು ಒಂದ್ ಸ್ವಲ್ಪ. ಅಲ್ಲಿ ಆ ಗೊಬ್ಬರ ಚೆಲ್ಲೋರು ಬೇರೆ ಬರ್ತಿದ್ದಾರೆ. ಡ್ರಿಪ್ ಬೇರೆ ಮಾಡಿಸ್ಬೇಕಿತ್ತು. ಬೇಗ ಬೇಗ ಬಾ. ಅಲ್ಕಣ ಅಣ್ಣಯ್ಯ, ಇನ್ನು ಮದ್ವೆ ಕಾರ್ಡು ಪತ್ರಿಕೆ ಬರ್ಲಿಲ್ವ ಅಣ್ಣಯ್ಯ? ಇನ್ನು ಎಷ್ಟ್ ದಿವಸ ಬೇಕು? ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ ಒಂದು ವಾರದಿಂದನು. ಹತ್ತತ್ರ ನಾವು ಕೊಟ್ಟು ಒಂದು ವಾರ ಆಯ್ತಪ್ಪ. ಎಲ್ಲಾರು 2-3 ದಿವಸಕ್ಕೆ ಕೊಟ್ಬಿಡ್ತಾರೆ. ನಾವು ಬೇರೆ ಕಡೆ ಏನಾದ್ರು ಕೊಟ್ಟಿದ್ರು ಆಗ್ತಿತ್ತಪ್ಪ. ಇನ್ನು ಅದು ಮದ್ವೆ ಪತ್ರಿಕೆ ಎಲ್ಲ ತಗೊಂಬಂದ್ಬಿಟ್ಟು, ಪ್ರಿಂಟ್ ಮಾಡಿದಾರೋ ಮಾಡಿಲ್ವೋ ಅಲ್ಲಿಂದ ತಗೊಂಬಂದ್ಬಿಟ್ಟು ಇಲ್ಲಿ ಅಕ್ಷತೆ ಕಾಳೆಲ್ಲ ಹಾಕೊಂಡು ಎಲ್ಲ ಮಡಚಿ ರೆಡಿ ಮಾಡ್ಕೊಂಡು, ತಿರ್ಗಾ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು, ತಿರ್ಗಾ ನಾವು ಊರವ್ರಿಗೆಲ್ಲ ನೆಂಟ್ರಿಗೆ, ದೂರ ದೂರ ನೆಂಟ್ರುಗಳು ಬೇರೆ ಬಾಳ ಇದಾರೆ ನಮ್ಗೆ. ಆ ಕಡೆ ಎಲ್ಲ ಹೋಗ್ಬಿಟ್ಟು ಕೊಟ್ಟು ಬರೋ ಅಷ್ಟರಲ್ಲಿ ಎಷ್ಟ್ ದಿವಸ ಆಗುತ್ತೆ? ಇನ್ನು ಮದ್ವೆ ಕಾರ್ಯಗಳು ಏನು ಶುರು ಮಾಡಿಲ್ಲ, ಏನಿಲ್ಲ. ಇನ್ನು ಪತ್ರಿಕೆನೆ ಕೊಟ್ಟಿಲ್ವಲ್ಲ ಇವರು. ಮೊದ್ಲು ಹೋಗ್ ಬರೋ ನಡಿ ಇವತ್ತು ತಿಂಡಿ ಮಾಡ್ಕೊಂಡು. ಇಲ್ಕಣ ಪಾಪ ರಂಗಪ್ಪ, ಸುಮ್ಕಿರು. ಇವನಿಗೆ ಹೇಳಿದ್ದೆ, ಕುಮಾರಣ್ಣಂಗೆ ಹೇಳಿದ್ದೆ, ಕುಮಾರಣ್ಣಂಗೂ ಗಜೇಂದ್ರಂಗೆ ಹೇಳಿದೀನಿ. ಇವತ್ತು ಬೆಳಿಗ್ಗೆ ಎದ್ದಾಡ್ಕೆಲ್ಲದೇನೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದಾಗ ಇಲ್ಲ ಅಣ್ಣ ಇವತ್ತು ಕೊಟ್ಟೆ ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬಿಡ್ರಿ, 2-3 ಗಂಟೆ ಅಷ್ಟೊತ್ತಿಗೆ ಮದುವೆ ಪತ್ರಿಕೆ ಕೊಡ್ತೀನಣ್ಣ ಅಂತ ಹೇಳಿದಾರೆ. ಕೊಡ್ತಾರಂತೆ ಕಣಪ್ಪ. ಬೇಡ ಬಿಡ್ರಿ, ನೀವೇನು ಹೋಗೋದ್ ಬೇಡ. ನಮ್ಗೆ ಏನಾರ ಟೌನ್ ಕಡೆ ಏನಾರ ಕೆಲಸ ಇದ್ರೆ ಒಂದ್ ರೌಂಡ್ ಹಂಗೆ ಕಾರಲ್ಲಿ ಹೋಗಿ ತಗೊಂಬಂದ್ಬಿಡ್ತೀವಿ, ಸುಮ್ಕಿರಪ್ಪ ಅಂತ ಹೇಳ್ದ. ನಾನು ಎದ್ದಾಡ್ಕೆಲ್ಲನೇ ನೆನ್ಪು ಮಾಡ್ದೆ ಕಣ್ ಹೇಳು. ನಾನು ಆದ್ರೂ ಹೇಳ್ದೆ ಇವನಿಗೆ, ಕುಮಾರಣ್ಣಂಗೂ ಗಜೇಂದ್ರಂಗೂ ಅವಾಗವಾಗ ಫೋನ್ ಮಾಡ್ತಿರಪ್ಪ, ಫೋನ್ ಮಾಡಿ ಕೇಳ್ತಿರ್ಬೇಕು ನೀವು, ನಮ್ಗೆ ಅರ್ಜೆಂಟ್ ಬೇಕು, ಇಲ್ಲ ಅಂದ್ರೆ ಬೇಗ ಕೊಡಲ್ಲ. ನಮ್ಮಂಗೆನೆ ಬೇರೆಯವರು ಕೂಡ ಇರ್ತಾರ ನೋಡು, ಮದ್ವೆಗೆ ಪತ್ರಿಕೆ ಕೊಡೋರು, ಇವ್ರು ಅರ್ಜೆಂಟ್ ಅಲ್ಲಿ ಇರ್ತಾರ ನೋಡು. ಅವ್ರು ಅರ್ಜೆಂಟ್ ಮಾಡಿದಾಗ ಅವ್ರಿಗೆ ಮಾಡ್ಕೊಟ್ಬಿಡ್ತಾರೆ. ನೀವು ಪದೇ ಪದೇ ಫೋನ್ ಮಾಡಿ ಅವಾಗವಾಗ ಕೇಳ್ತಿರ್ರಿ, ನೆನ್ಪು ಮಾಡ್ತಿರ್ರಿ ಅಂತ ಹೇಳಿದ್ದೆ ಅವ್ರಿಗೆ ನಾನು. ಅದಕ್ಕೇನೆ ನಾನು ಬೆಳಿಗ್ಗೆನೂ ನೆನ್ಪು ಮಾಡಿದೆ. ಇಷ್ಟು ದಿವಸ ಆದ್ರೂ ಪತ್ರಿಕೆ ಕೊಟ್ಟು ಎಷ್ಟು ದಿವಸ ಆಯ್ತು, ಇನ್ನು ಇಷ್ಟು ದಿವಸ ಆದ್ರೂ ಪತ್ರಿಕೆ ಪ್ರಿಂಟ್ ಕೊಡ್ಲಿಲ್ವಲ್ಲ, ಮದುವೆ ಪತ್ರಿಕೆ ಪ್ರಿಂಟು ಅಂತ ನಾನು ಅದೇ ಯೋಚನೆ ಮಾಡ್ಕೊಂಡು ಕುಂತಿದ್ದೆ. ಸರಿ ಅಣ್ಣ, ಆಯ್ತು. ಇನ್ನೇನು ಹಂಗಾರೆ ಅಲ್ಲೂ ಕೆಲಸ ಹೋಗಂಗಿಲ್ಲ. ಈಗ ಒಂದ್ ಕೆಲಸ ಮಾಡೋಣ. ಈಗ ಅದೇ ಇವನಿಗೆ ಯಾರ ಅಂತೀಯ, ಈ ಜಯಣ್ಣು ಕರೆದ್ಬಿಟ್ಟು ಒಂದ್ರಿಟ್ಟು ಈಗ ಏನೇನು ಅಡಿಗೆ ಮಾಡಿಸ್ಬೇಕಿತ್ತು ಬೀಗ್ರೂಟು ದಿವಸ, ಮತ್ತೆ ರಿಸೆಪ್ಷನ್ಗೆ ಏನೇನು ಅಡಿಗೆ ಮಾಡಿಸ್ಬೇಕಿತ್ತು, ಪ್ರತಿ ಒಂದ್ರು ಲೀಸ್ಟ್ ಎಲ್ಲ ತಗೊಂಡ್ಬಿಟ್ಟು ಐಟಮ್ಗಳು ಏನೇನು ತಗೊಂಡ್ಬರ್ಬೇಕು ಒಂದ್ಸಲ ಲೀಸ್ಟ್ ಎಲ್ಲ ಬರ್ಸ್ಕೋಬೇಕಿತ್ತು. ಒಂದ್ ಚೀಟಿಲಿ ಬರ್ಸ್ಕೊಂಡ್ಬಿಟ್ಟು ಎಲ್ಲ ಏನೇನ್ ಬೇಕು ಎಲ್ಲ ಹೊಂಚ್ಕೋಬೇಕು. ಮತ್ತೆ ಖಾರದ ಪುಡಿ, ಸಾಂಬಾರ್ ಪುಡಿ ಮಾಡ್ಕೋಬೇಕು, ಮಸಾಲೆ ಎಲ್ಲ ತಗೊಂಬಂದು ರೆಡಿ ಮಾಡ್ಕೋಬೇಕು ಮೊದ್ಲೇನೆ. ಅವೆಲ್ಲ ಮಾಡ್ಕೋಬೇಕಾಗುತ್ತೆ. ತಕ್ಷಣ ನಾವು 1 ವಾರಕ್ಕೆ 15 ದಿವಸಕ್ಕೆ ಮಾಡ್ಕೊಳಕ್ ಆಗಲ್ಲಣ್ಣ, ಹಿಂಸೆ ಆಗೋಗ್ಬಿಡುತ್ತೆ. ಇನ್ನು ಬಟ್ಟೆ ತಗೊಂಬರಕ್ ಹೋಗಿಲ್ಲ, ಏನಿಲ್ಲ. ಬೇಗ ಬೇಗ ಮಾಡ್ಕೋಬೇಕು. ಜಯಣ್ಣನ ಹತ್ರನಾರ ಹೋಗ್ ಬರೋಣ. ನನ್ ತಮ್ಮ ಅದೇನ್ ಒಳ್ಳೆಯವನು, ಏನ್ ಒಳ್ಳೆ ಮನುಷ್ಯ ಅಂದ್ರೆ ದೇವ್ರಂತ ಒಂಥರ, ದೇವ್ರಂತವನು ಒಂಥರ, ದೇವ್ರು ಒಂದ್ ಭಾಗ ಅವನು ಒಂದ್ ಭಾಗ ಒಂಥರ. ಅಲ್ಲ, ಅವನ್ ಮಕ್ಳುಗಳ ಬಗ್ಗೆನೂ ಅಷ್ಟೊಂದು ಯೋಚನೆ ಮಾಡಲ್ಲ, ಅಷ್ಟು ಚಿಂತೆ ಮಾಡಲ್ಲ, ಅಷ್ಟು ತಲೆ ಕೆಡಿಸ್ಕೊಳಲ್ಲ. ನನ್ನ ಮಗ ಗಜೇಂದ್ರ ಬಗ್ಗೆ ಅದೆಷ್ಟು ತಲೆ ಕೆಡಿಸ್ಕೊಂಡು ಮುಂದಾಳತ್ವ ವಹಿಸಿ ಮದುವೆ ಎಲ್ಲ ಮಾಡ್ತಿದ್ದಾನಂದ್ರೆ ಅವನು ಯಪ್ಪ. ನಾನು ಅಷ್ಟೊಂದು ಯೋಚನೆ ಮಾಡ್ತೀನೋ ಇಲ್ವನಪ್ಪ. ಅದ್ ಎಂತ ಒಳ್ಳೆ ಬುದ್ಧಿ ಅಂತೀಯ. ಇಂಥ ತಮ್ಮನ ಪಡಿಯಕ್ಕೆ ನಾನು ಪುಣ್ಯ ಮಾಡಿದೀನಿ, ಪುಣ್ಯ. ಅದ್ರಲ್ಲೂ ನಾನು ಇವನಿಗೆ ಬಿಟ್ಟು ಹೋಗ್ಬಿಡ್ತೀನ? ಇವನಿಗೆ ಮೋಸ ಮಾಡೋಕಾರ ಆಗುತ್ತಾ? ಇವನಿಗೆ ಮೋಸ ಮಾಡ್ಬಿಟ್ರೆ ನನಗೆ ಅನ್ನನಾರು ಸಿಗುತ್ತಾ? ಆ ಭಗವಂತನಾದ್ರೂ ಮೆಚ್ತಾನ? ಯಪ್ಪ ಭಗವಂತ. ಇಷ್ಟು ದಿವಸನೇ ಅವನಿಗೆ ಕೋಪ ಮಾಡ್ಕೊಂಡು ಮೊದ್ಲೆಲ್ಲ ನಾನು ಅವನಿಗೆ ಮೋಸ ಮಾಡ್ಬಿಟ್ಟಿದೀನಿ. ಅದ್ರದೇನೆ ಆ ಒಂದು ಮಾಡಿರೋ ಕರ್ಮಕ್ಕೇನೆ, ಆ ಮಾಡಿರೋ ಮೋಸಕ್ಕೇನೆ ಕಷ್ಟ ಇವಾಗ ಅನುಭವಿಸ್ತಿದೀನಿ. ಅಂತದ್ರಲ್ಲಿ ನನ್ನ ತಮ್ಮಂಗೆ ದೂರ್ ಬಿಟ್ಟು ನಾನು ಮೋಸ ಮಾಡ್ಬಿಟ್ರೆ ಭಗವಂತ ನನ್ಗೆ ಅನ್ನ ಕೊಡ್ತಾನ? ಇದ್ಯಾಕಣ ಮಾತಾಡ್ತಾ ಯಾಕ ಸುಮ್ಕಾಗ್ಬಿಟ್ಟೆ? ಇದ್ಯಾಕಣ ಏನು ಮಾತಾಡ್ತಿಲ್ಲ? ಮಾತಾಡೋಣ, ಏನಾಯ್ತಣ್ಣ? ಯಾತು ಇಲ್ಕಣ ಮಗವು. ಯಾತು ಇಲ್ಲ ಕಣ ರಂಗಪ್ಪ. ಏನೇ ನಾನು ಹಳೆದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಪಾಪ ರಂಗಪ್ಪ, ಮತ್ತೆ ತಿಂಡಿ ಮಾಡ್ಕೊಂಡು ಒಂದ್ಗಳಿಗೆ ನೀನು ಸುಧಾರಿಸ್ಕೊಂಡು ಆಮೇಲಿಂದ ಬೇಕಾದ್ರೆ ಜಯಣ್ಣನ ಹತ್ರ ಹೋಗ್ ಬರೋದಂತೆ. ಇಲ್ಲ ಜಯಣ್ಣಂಗೆನೆ ಫೋನ್ ಮಾಡ್ಬಿಟ್ಟು ಇಲ್ಲೇ ಕರೆದು ಬಿಡೋಣ. ಅದೇನು ಎಲ್ಲ ಲೀಸ್ಟ್ ಎಲ್ಲ ಇಲ್ಲೇ ಬರ್ದ್ ಕೊಟ್ಬಿಡ್ಲಿ. ಏನೇನ್ ಮಾಡ್ಸೋದು, ಮಟನ್ ಎಷ್ಟು ತಗೊಂಬರೋಣ, ಚಿಕನ್ ಎಷ್ಟು ತಗೊಂಬರೋಣ, ಏನೇನ್ ಮಾಡ್ಸೋದು, ಏನೇನ್ ವೆರೈಟೀಸ್ಗಳು ಮಾಡಿಸ್ಬೇಕು. ನಾವು ಅವನಿಗೆ ಎಷ್ಟು ಜನಕ್ಕೆ ಊಟ ಎಲ್ಲ ಹೇಳಿದ್ರೆ ತಾನೆ ಅವನು ಈಗ ಎಲ್ಲ ಐಟಮ್ಗಳೆಲ್ಲ ಬರ್ಸೋದಕ್ಕೆ ಸಾಧ್ಯ. ಎಷ್ಟು ಕೆಜಿ ತಗೊಂಬರ್ಬೇಕು, ಖಾರದ ಪುಡಿ, ಸಾಂಬಾರ್ ಪುಡಿ, ಮಸಾಲೆ ಐಟಮ್ಮು ಎಲ್ಲ ಅವನಿಗೂ ಹೇಳೋದಕ್ಕೆಲ್ಲ ಕರೆಕ್ಟ್ ಆಗುತ್ತೆ. ಆಯ್ತು, ಈಗ ನೀನ್ ತಿಂಡಿ ಮಾಡ್ಕೊಂಡು ಒಂದ್ಗಳಿಗೆ ಸುಧಾರಿಸ್ಕೊಂಡ್ಬಿಡು. 4 ಗಂಟೆಗೆ ಎದಳ್ತೀಯ ನೀನು. ಎದ್ದಾಗ್ಲಿ ನಾನು ಒಂದೇ ಸಂಖ್ಯೆ ಕೆಲಸ ಮಾಡ್ತಿರ್ತೀಯ. ಒಂದ್ಗಳಿಗೆ ಸುಧಾರಿಸ್ಕ. ತಿಂಡಿ ತಿನ್ಬಾದ್ಮೇಲೆ ಸುಧಾರಿಸ್ಕೊಂಡು ಆಮೇಲಿಂದ ನಾನು ಬರ್ತೀನಿ ತೋಟದ ಕಡೆ ಒಂದ್ಗಳಿಗೆ ಅಡ್ಡಾಡ್ಕೊಂಡ್ ಬಂದು. ಆಯ್ತಾ? ಸುಮ್ಕಿರಣ, ನೀನ್ ಚೆನ್ನಾಗಿ ಹೇಳ್ತೀಯ. ನಾನು ಸುಧಾರಿಸ್ಕೊಳ್ಳೋದವೆಲ್ಲ ಇಲ್ಲಪ್ಪ. ನನಗೆ ಕೆಲಸ ಮಾಡ್ತಾನೆ ಇರ್ಬೇಕು. ಮನುಷ್ಯ ಅಂದ್ಮೇಲೆ ಸುಮ್ನೆ ಕೂತ್ಕೊಂಡ್ಬಾರ್ದು ಕಣ. ಕೂತ್ಕಣ ಅಷ್ಟು ಒಂಥರ ಮನುಷ್ಯಂಗೆ ಇಲ್ದವೆಲ್ಲ ಯೋಚನೆಗಳು ಬಂದಿರ್ತವೆ ತಲೆಯಲ್ಲಿ. ಸುಮ್ನೆ ನೀನ್ ಕೂತ್ಕ, ಏನು ಕೆಲಸ ಮಾಡ್ದಲೆ ಇಲ್ದವೆಲ್ಲ ತಲೆ ಯೋಚನೆಗಳು ಉಟ್ಕೊಂತಾನೆ ಇರ್ತವೆ. ಅದನ್ನ ಬಿಟ್ಬಿಟ್ಟು ಯೋಚನೆ ಮಾಡೋದು ಬಿಟ್ಟು
ನಮ್ಮ ಪಾಡಿಗೆ ನಾವು ಕೆಲಸಗಳು ಹುಡ್ಕೊಂಡು ಕೆಲಸ ಮಾಡ್ತಿರ್ಬೇಕು. ಅವಾಗ ಒಂಥರ ನೆಮ್ಮದಿ. ನೀನ್ ನಂಬ್ತೀಯ ನಂಬಲ್ಲ ಗೊತ್ತಿಲ್ಲ, ನನಗೆ ವಯಸ್ಸಾಗೈತಂತಾನೆ ನನಗೆ ಅನ್ಸಲ್ಲ. ನನಗೆ ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತೀನಿ, ಏನು ಯೋಚನೆ ಮಾಡಲ್ಲ, ಏನು ತಲೆಯಲ್ಲಿ ಏನು ಯೋಚನೆನೂ ಬರಲ್ಲ. ನಾನು ಕೆಲ್ಸದ ಕಡೆ ಮಾತ್ರ ಗಮನ ಕೊಡ್ತಿರ್ತೀನಿ ನೋಡು. ಹಂಗಾಗಿ ಆಯ್ತು, ಇವಾಗ ನಡಿಯೋಣ. ಇವಳು ತಿಂಡಿ ತಗೊಂಡೇ ಬರಲ್ವಲ್ಲ ನಮ್ ಗೌರಮ್ಮ. ಲೇ ಇವಳೆ, ತಿಂಡಿ ತಗೊಂಬಾರೆ, ಒತ್ತಾಗೋಯ್ತು. ಅಣ್ಣ ನಾನು ಅವಾಗ್ಲೇ ನಾನು ಕಾಯ್ಕೊಂಡ್ ಕುಂತಿದೀವಿ. ಬೇಗ ತಗೊಂಬಾರ ಮಾವು, ಹೊಟ್ಟೆ ಹಸಿತೈತೆ. ನೀನು ಇನ್ನು ತಗೊಂಬರ್ಲಿಲ್ವಲ್ಲ ನೀನು. ನೀನ್ ಎಲ್ಲಿ ರೆಸ್ಟ್ ತಗೊಂತೀಯ? ನೀನು ಸುಧಾರಿಸ್ಕೋಬೇಡ. ನೀನು ಬರೀ ಕೆಲಸನೇ ಮಾಡ್ತಿರು, ಬೆಳಿಗ್ಗೆಯಿಂದ ಸಂಜೆ ಗಂಟ ಬರೀ ಕೆಲಸನೇ ಮಾಡ್ತಿರು. ಒಂದ್ ಗಳಿಗೆನು ಸುಧಾರಿಸ್ಕೊಳ್ಳೋದೇ ಬೇಡ. ಒಂದೇ ಸಲ ಬಂದ್ಬಿಟ್ಟು ಮಂಚದ ಮೇಲೆ ಮಲ್ಕೊಂಡ್ಬಿಡು. ತಲೆ ನೋವ್ತೈತೆ, ಜ್ವರ ಬರ್ತೈತೆ, ಸುಸ್ತಾಗ್ತೈತೆ, ಸೋಲಾಗ್ತೈತೆ, ಮಂಡಿ ನೋವು, ನನ್ ಕೈಲಿ ಆಗ್ತಿಲ್ಲ, ಎದಳಕ್ ಆಗ್ತಿಲ್ಲ, ಕುತ್ಕೊಳಕ್ ಆಗ್ತಿಲ್ಲ, ಊಟ ಮಾಡಕ್ ಆಗ್ತಿಲ್ಲ ಅಂತ ಒಂದೇ ಸಲ ಮಲ್ಕೊಂಡ್ಬಿಟ್ಟು ಎಲ್ಲಾರ್ಗು ಮನೆಯವ್ರಿಗೆಲ್ಲಾರ್ಗು ಅಯ್ಯೋ ಅನ್ಸು. ಸಿಕ್ಕಾಬಟ್ಟೆ ಕೆಮ್ಮು, ನೆಗಡೆ, ಶೀತ, ಜ್ವರ ಅನ್ಕೊಂಡ್ಬಿಟ್ಟು ತಗ ತಿಂಡಿ ತಿನ್ನು ಮೊದ್ಲು. ಬಾಬಾ, ನೀವ್ ಹೋಗಿ ಹೋಗಿ ಅವ್ರಿಗೆ ಹೇಳ್ತಿರಲ್ಲ, ಯಾರ ಮಾತು ಕೇಳ್ತಾರ? ನಿನ್ ತಮ್ಮ ಯಾರ ಮಾತು ಕೇಳಿದಾರ? ಅವ್ರಿಗೆ ಇಷ್ಟ ಬಂದಂಗೆನೇ ಅವ್ರು ಮಾಡೋದು. ಅವ್ರಿಗೆ ಹೆಂಗ್ ಐತೋ ಹೆಂಗ್ ಅನ್ಸುತ್ತೋ ಹಂಗೆ ಅವ್ರು ಮಾಡ್ಕೊಳ್ಳೋದು. ನಾವ್ ಹೇಳ್ದಂಗೆ ಏನೇನ್ ಮಾಡಲ್ಲ ಕಣಿ, ಹೇಳು. ಸುಮ್ಕಿರಿ ಅತ್ಲಾಗ ಹೋಗ್ಲಿ ಅತ್ಲಾಗಿ. ತಿಂಡಿ ತಗೊಂಬಾರಿ ಅಂತ ಹೇಳಿರಿ, ಏನೇನೋ ಹೇಳ್ತಿರ್ತಿ ಆ ಕಡೆ. ನೀನಂತೂ ಅತ್ಲಾಗಿ ಮೊದ್ಲು ಹಣ್ಣು ಕೊಡು. ಅಣ್ಣ ತಗೊಳ್ಳೋಣ ತಿಂಡಿ. ಓಹೋ, ಒಳ್ಳೆ ಇಡ್ಲಿ ತಗೊಂಬಂದಿದ್ಯಾ, ಮಾಡಿದ್ಯಾ? ಬಾಯಲ್ಲಿ ಹಂಗೆ ನೀರ್ ಬರ್ತೈತೆ ಕಣೆ. ಅಬ್ಬಬ್ಬಬ್ಬಬ್ಬಬ್ಬ, ಇಡ್ಲಿ ಜೊತೆ ಚಟ್ನಿ ಅಂತೆ. ಪಲ್ಯ ಬೇರೆ, ಅದ್ರ ಜೊತೆ ಬೇರೆ ತಿರ್ಗಾ ರಸಂ ಬೇರೆ. ಒಳ್ಳೆ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ಯಾ ಕಣೆ. ಇವಳೆ ಯಾರು ಸರೋಜಮ್ಮ ಮಾಡಿದ್ಲನ್ನು? ಸರೋಜಮ್ಮ, ಪವಿತ್ರಮ್ಮ ಇಬ್ರು ಮಾಡಿರುವ. ತಗೊಳ್ರಿ ತಿನ್ರಿ, ಒಳ್ಳೆ ಬಿಸಿ ಬಿಸಿ ಇವಾಗಿನ ತಕೊಂಬಂದಿದೀನಿ. ನೀವು ಬರ್ತೀರಂತ ಗೊತ್ತಿತ್ತಲ್ಲ, ಅದಕ್ಕೋಸ್ಕರನೇ ಬಿಸಿ ಬಿಸಿ ಇಡ್ಲಿ ಇಟ್ಟಿದ್ದೆ, ನಿಮ್ಗೋಸ್ಕರನೇ ಅಂತಾರೆ. ತಗೊಳ್ರಿ ಬಾವಾ, ತಗೊಳ್ರಿ ತಿನ್ರಿ ನೀವು. ಆಹಾ ತಾಯಿ, ಗೌರಮ್ಮ, ಅದ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ಯಮ್ಮ. ನಾನಂತೂ ನಿಮ್ ಮನೆ ಊಟ ಮಾಡಿ 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 ಇನ್ನೊಂದು ಜಾಸ್ತಿ ತಿಂತಿದ್ದೀನಿ ಕಣಮ್ಮ. ಮೊದ್ಲು ಅಷ್ಟೇನ್ ತಿಂಡಿ ತಿಂತಿರಲ್ಲ ನಾನು. ತಿಂಡಿ ಆಗ್ಲಿ ಅಡಿಗೆ ಆಗ್ಲಿ ಅಷ್ಟು ಊಟ ಮಾಡ್ತಿರಲ್ಲ. ಇತ್ತೀಚೆಗೆ ಇಲ್ಲಿ ಬಂದಾಗ್ಲಿ ನಾನು ಮಾತ್ರ ಬಾಳ ಊಟ ಮಾಡೋದ್ ಕಲ್ತ್ ಬಿಟ್ಟಿದ್ದೀನಿ ಕಣಮ್ಮ. ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಂಗೆ. ಅಣ್ಣ ಯಾಕಣ್ಣ ಹಿಂಗೆಲ್ಲ ಮಾತಾಡ್ತೀಯ? ಊಟ ಮಾಡೋಣ, ಹೊಟ್ಟೆ ತುಂಬಾ. ನೀನು ಏನೇನೋ ಹೇಳ್ತಿರ್ತೀಯಪ್ಪ ಅತ್ಲಾಗ ನೀನು. ನೀನ್ ತಮ್ಮನ ಮನೇಲಿ ನೀನು ಊಟ ಮಾಡ್ತೀಯ, ಏನ್ ಬೇರೆಯವ್ರ ಮನೇಲಿ ಊಟ ಮಾಡ್ತೀಯ? ಹೊಟ್ಟೆ ತುಂಬಾ ಊಟ ಮಾಡೋದ್ ಕಲಿ ನೀನು. ಇವಳೆ, ನೀನ್ ತಿಂಡಿ ತಿಂದೇನೆ? ತಿಂಡಿ ತಿನ್ನೋದಲ್ವಾ ನೀನು? ನಾನು ಅವಾಗಲೇ ತಿನ್ಬಿಟ್ಟೆ ಕಣಜ್ಜ. ನೀವು ಬರಕ್ಕಿಂತ ಅರ್ಧ ಗಂಟೆ ಮುಂಚೆನೆ ತಿಂಡಿ ತಿನ್ಬಿಟ್ಟೆ. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು, ಯಾಕ ಸುಸ್ತು ಸೋಲಾಗಂಗ್ ಆಗ್ತಿತ್ತು. ಅದಕ್ಕೆ ಸರದಮ್ಮ ಇದ್ದಿದ್ದು, ಅತ್ತೆ ಏನ್ ಕೆಲಸ ಇದ್ರೆ ನಾನು ಮಾಡ್ಕೊಂತೀನಿ, ಹೋಗ್ರಿ ಬೇಗ ಬ್ರಷ್ ಮಾಡ್ಕೊಂಡು ಮಕ ತಕೊಂಬನ್ನಿ ನೀವು ಅಂತ ಹೇಳಿದ್ಲು. ನಾನು ಹೋಗ್ಬಿಟ್ಟು ಮಕ ತಕೊಂಡ್ ಬಂದ್ಬಿಟ್ಟು ಬೇಗ ತಿಂಡಿ ತಿನ್ಬಿಟ್ಟೆ ಕಣಜ್ಜ. ನನ್ನ ಕೈಲಿ ಆಗ್ತಿರ್ಲಿಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ಬೇರೆ ಏನ್ ಮಾಡೋದು ಹೇಳು? ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ ಕಣೆ. ಅಲ್ಲ ಕಣೆ, ನಮ್ಗೇನು ಕಾಯ್ಕೊಂಡು ಕೂತ್ಕೊಂತೀಯ? ನಾನು ಅಣ್ಣ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ, ಇನ್ನೇನು ಮದುವೆ ಓಡಾಟ ಬೇರೆ ಇರುತ್ತೆ, ಸರಿನಾ? ನೀನು ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೂ ಬರಬೇಡ. ನೀನು ಹೊಟ್ಟೆ ತುಂಬಾ ಊಟ ಮಾಡೋದ್ ಕಲಿ ಮೊದ್ಲು, ಆಯ್ತಾ? ಏನಣ್ಣ, ಮೊದ್ಲು ಊಟ ಮಾಡ್ಲಿ ಅಲ್ವೇಣ? ಆರಾಮಾಗಿ ಊಟ ಮಾಡ್ಬಿಡ್ಬೇಕು. ನಮ್ಗೋಸ್ಕರ ಯಾಕೆ ಕಾಯ್ಕೊಂಡಿರ್ಬೇಕು? ನಾವು ಬಂದು ನಮ್ಮ ಪಾಡಿಗೆ ನಾವು ಊಟ ಮಾಡ್ತೀವಿ. ಈಗ ಮೊದ್ಲಂಗಲ್ಲ ಕಣೆ, ಅಲ್ಲೇ ಸುಸ್ತಾಗ್ಬಿಡುತ್ತೆ ನಿನ್ಗುನು. ನಿನ್ ಕೈಲೂ ಆಗಲ್ಲ, ಹೊಟ್ಟೆ ಹಸ್ಕೊಂಡು ಎಷ್ಟೊತ್ತಂತ ಇರ್ತಿ, ಆಗಲ್ಲ. ಅದಕ್ಕೆ ಹೇಳ್ತಿರೋದು, ಬೇಗ ಊಟ ತುಂಬಾ ಊಟ ಮಾಡ್ಬಿಡುವು. ಊಟ ಆಗ್ಲಿ ತಿಂಡಿ ಆಗ್ಲಿ ಏನಾದ್ರೂ ಆಯ್ತು, ಮೊದ್ಲು ಆರೋಗ್ಯದ ಕಡೆ ಗಮನ ಕೊಡು. ನಂದಿರ್ಲಿ, ನನ್ಗೆ ಹೇಳ್ಬೇಡ. ನೀನು ಮೊದ್ಲು ಆರೋಗ್ಯದ ಕಡೆ ಗಮನ ಕೊಟ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೊಳದ್ ಕಲಿ. ನನಗ್ ಬೇರೆ ಹೇಳಕ್ ಬರ್ತೀಯ ನೀನು? ಆಯ್ತು. ಈ ಹುಡುಗರು ಕುಮಾರಣ್ಣ, ಗಜೇಂದ್ರ, ರಮೇಶಪ್ಪ ಎಲ್ಲಾರು ತಿಂಡಿ ತಿನ್ಕೊಂಡು ಹೋದ್ರನೆ? ಅವ್ರು ತಿಂಡಿ ತಿನ್ಲಿಲ್ವಾ ಅವರು? ಅವರು ಇನ್ನು ಬಂದೇ ಇಲ್ಲ. ಅವರು ಇನ್ನು ಫೋನ್ ಮಾಡ್ಸಿದ್ದೆ ಸರದಮ್ಮ ಕೈಲಿ, ಎಲ್ಲಿದ್ದೀರಾ ಅಂತ. ಇಲ್ಲೇ ಹಸ್ಕುಳ್ ಪಾರಂ ಹತ್ರ ಇದೀನಿ. ಒಂದ್ ಸ್ವಲ್ಪ ಹಸ್ಕುಳಿಗೆಲ್ಲ ಮೇವು ಕುಯ್ಕೊಂಡ್ ಬಂದ್ಬಿಟ್ಟು ರೆಡಿ ಮಾಡ್ಬಿಟ್ಟು ಏನೋ ಸೈಲೇಜ್ ಏನೋ ಮಾಡ್ತಿದೀವಿ ಏನೋ ಅಂತ ಹೇಳ್ತಿದ್ರು. ಅದ್ ಏನೇನ್ ಮಾಡ್ತಿದಾರೋ ಏನೋ ಗೊತ್ತಿಲ್ಲ. ಎಲ್ಲ ಒಟ್ನಲ್ಲಿ ಎಲ್ಲ ರೆಡಿ ಮಾಡ್ತಿದಾರೆ. ಒಟ್ನಲ್ಲಿ ಅವ್ರು ಕೆಲಸ ಅದು ಇದು ಕಣಮ್ಮ, ಬರ್ತೀವಿ ಕಣಮ್ಮ, ಒಂದ್ 10 ನಿಮಿಷ ಬಂದ್ಬಿಡ್ತೀವಿ ಕಣಮ್ಮ ಅಂತ ಹೇಳಿರು. ಸರಿ ಕಣ ಪಾಪ, ಆಯ್ತು ಬೇಗ ಬರ್ರೋ ಅಂತ ಹೇಳಿದೀನಿ. ಏನೋ ತಿಂಡಿ ತಿನ್ಕೊಂಡು ಬೇರೆ ಏನೋ ತಿಪ್ಟೂರಿಗೆ ಬೇರೆ ಹೋಗ್ ಬರ್ಬೇಕು ಕಣಮ್ಮ, ಅರ್ಜೆಂಟ್ ಆಗಿ ತಿಂಡಿ ರೆಡಿ ಆಗೈತೆಮ್ಮ ಅಂತ ಹೇಳಿದ್ದ. ನಾನು ರೆಡಿ ಆಗಿ ಎಷ್ಟೊತ್ತಾಯ್ತು ಬರ್ರಪ್ಪ ನೀವು, ಬರ್ತಾ ಬರ್ತಾನೆ ತಿಂಡಿ ರೆಡಿ ಆಗೈತೆ ಕೊಟ್ಬಿಡ್ತೀನಿ ಅಂತ ಹೇಳಿದೆ. ತಿಪ್ಟೂರಿಗೆ ಏನೋ ಅರ್ಜೆಂಟ್ ಆಗಿ ಹೋಗ್ಬೇಕು, ಏನೋ ಕೆಲಸ ಆಯ್ತು ಕಣಮ್ಮ, ಏನೋ ಇಸ್ಕೊಂಬರಕ್ ಹೋಗ್ ಬರ್ಬೇಕಿತ್ತು, ಯಾರೋ ಫೋನ್ ಮಾಡಿದ್ರು ಅಂತ ಹೇಳ್ತಿದ್ನಪ್ಪ. ಅದೇನ್ ಇಸ್ಕೊಂಬರ್ಬೇಕು ಏನೋ ಗೊತ್ತಿಲ್ಲ. ಏನ್ ಇಸ್ಕೊಂಬರಕ್ಕೆ? ಸಾಮಾನಿಕೆ ಅಣ್ಣ ಹೇಳ್ತಿತ್ತು. ಅದೇ ಪತ್ರಿಕೆ, ಮದ್ವೆ ಪತ್ರಿಕೆ ಕಾರ್ಡು ಕೊಟ್ಟಿದ್ವಲ್ಲ, ಅದು ರೆಡಿ ಆಗಿರ್ಬೇಕು ಸಾಮಾನಿಕೆ. ಇವತ್ತೇನೋ ಕೊಡ್ತೀವಂತ ಹೇಳ್ತಿದ್ರು, ಅದಕ್ಕೆ ಹೋಗ್ತೀನಂತ ಏನೋ ಹೇಳ್ತಿರ್ಬೇಕು ಸಾಮಾನಿಕೆ. ಹಂಗಾರೆ ಅಲ್ವೇನಣ್ಣ? ಅಲ್ಲೇ ಹೋಗಿದಾನ ಅನ್ಸುತ್ತೆ, ಅಲ್ಲೇ ಹೋಗ್ಬೇಕು ಅಂತಾನೆ ಹೇಳ್ತಿರೋದು ಇವಾಗ.
ಸರಿ ಸರಿ ಆಯ್ತು. ತಿಂಡಿ ತಿನ್ಕೊಂಡ ನಾವು ಒಂದ್ರೇಟು ಕೆಲಸ ಐತೆ. ಅವನು ಜಯಣ್ಣಂಗ್ ಬೇರೆ ಕರೆದ್ಬೇಕು ಒಂದ್ ಸ್ವಲ್ಪ ಅಡಿಗೆ ಏನೇನ್ ಮಾಡ್ಸೋದು, ಮದ್ವೆಗೆ ಐಟಮ್ಗಳೆಲ್ಲ ಏನೇನ್ ತರಿಸ್ಬೇಕು ಎಲ್ಲದನ್ನು ಪ್ರತಿಯೊಂದನ್ನು ಮಾತಾಡ್ಬೇಕಿತ್ತು. ಪುರ್ಸೊತ್ತಿಲ್ಲ. ಇವಳೆ ಒಂದ್ರೇಟು ಕುಡಿಯಕ್ಕೆ ನೀರ್ ತಗೊಂಬಾರೆ. ಚಟ್ನಿ ಒಂದ್ ಸ್ವಲ್ಪ ಖಾರ ಆಗೈತೆ. ಖಾರ ಆಗಿದ್ರು ರುಚಿ ಮಾತ್ರ ಬಹಳ ಚೆನ್ನಾಗ್ ಮಾಡಿದೆ ಆ ಕಡೆ ಇವಳೆ. ಹೆಂಗೈತಂತೀಯ ಇಡ್ಲಿ ಮಾತ್ರ ಎಷ್ಟು ಮೆತ್ತಗೈತೆ ಅಂದ್ರೆ ನೋಡ್ಬೇಕು ನೀನು, ತಿನ್ಬೇಕು ನೀನು. ನೀನ್ ತಿಂದಿದ್ದೆ ಅಲ್ವಾ ಇನ್ನೇನು, ನಾನು ಇವಾಗ ತಿಂತಿರೋದು. ಬಹಳ ಚೆನ್ನಾಗ್ ಮಾಡಿದ್ಯಾ ಕಣೆ, ಇಡ್ಲಿ ಮಾತ್ರ ಬಹಳ ರುಚಿ ಆಗೈತೆ. ಲೇ ಪಾಪ, ಬರೀ ಮಾತಾಡ್ತಾನೆ ಇದೆಯಾ ಕಳ್ಳ ನೀನ್ ಅವಾಗ್ಲಿ. ನಾನು ತಿಂಡಿ ತಿನ್ಲಾ ಬೇಗ. ಓಹೋ ಅಲೆ ನಮ್ಮ ಅಪ್ಪನೂ ನಮ್ ದೊಡ್ಡಪ್ಪ ಅಲೆ ತಿಂಡಿ ತಿನ್ನಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಬ್ಬಾ ಬಾಬಾ ಇವರೇ ಒಂಥರ ಪುಣ್ಯವಂತರು ಕಣಪ್ಪ ಒಂಥರವು. ಬಿಸಿ ಬಿಸಿ ಇಡ್ಲಿ, ಒಳ್ಳೆ ತಂಪ ಗಾಳಿ ಬೀಸಿರೋದಕ್ಕೂ ಅದಕ್ಕೂನು ಅಣ್ಣ ತಮ್ಮ ಇಬ್ರು ಮಾತಾಡ್ಕೊಂಡು ಅದೇನ್ ನೆಮ್ಮದಿಯಾಗಿ ತಿಂಡಿ ತಿಂತಿದ್ದಾರೆ. ಅದೇನ್ ನೆಮ್ಮದಿ ಐತಿ ಇವ್ರದು. ಏನಾದ್ರೂ ಇರ್ಲಿ ಮನುಷ್ಯಂಗೆ ನೆಮ್ಮದಿ ಅನ್ನೋದು ಮುಖ್ಯ. ಈ ನೆಮ್ಮದಿ ನಮ್ಮ ಅಪ್ಪಂಗೂನು ನಮ್ಮ ದೊಡ್ಡಪ್ಪಂಗೂನು ಚೆನ್ನಾಗೈತೆ. ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ಮಾತಾಡ್ಕೊಂಡು ನಗಾಡ್ಕೊಂಡು ಅದೆಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದಾರೆ ಅಂತೀರಾ. ಸಖತ್ತಾಗಿದೆ ಮಾತ್ರ. ನನಗ್ ನೋಡಿ ಮಾತ್ರ ಬಲು ಖುಷಿ ಅನ್ನಿಸ್ತೈತೆ. ಹಿಂಗೆ ಇದ್ಬಿಡ್ಲಿ ನಮ್ಮ ಅಪ್ಪನೂ ನಮ್ಮ ದೊಡ್ಡಪ್ಪ ಎಲ್ಲಾರು. ಇದ್ಯಾಕಲ್ಲ ಪಾಪ ಒಬ್ನೇ ಬರ್ತಿದ್ಯಾ? ಅವನು ರಮೇಶ ಎಲ್ಲಿ, ಗಜೇಂದ್ರ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅವ್ರು ಎತ್ಲಾಗ ಹೋದ್ರು? ಅವ್ರಿಬ್ರು ಏನೇನೋ ಮಾತಾಡ್ಕೊಂಡ್ ಬರ್ತಿದ್ರು ಕಣಪ್ಪ. ಇನ್ನು ಅಲ್ಲೇ ಇದ್ರು ಹಸ್ಕುಳ್ ಪಾರಮ್ ಹತ್ರನೇ. ನನ್ಗೆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತಾಯ್ತು. ನೀವು ಬರೋಲ್ಲ, ನಾನು ಹೋಗ್ ಬರ್ತೀನಿ, ನಾನು ಹೋಗಿ ತಿಂಡಿ ತಿನ್ಬೇಕು ಅಂತ ಹೇಳ್ದೆ. ಸರಿ ಅಣ್ಣ ನೀನು ಹೋಗುವ, ನಾವ್ ಇಲ್ಲಿಂದ ಬರ್ತೀವಿ ಅಂತ ಇಬ್ರು ಏನೇನೋ ನಗಾಡ್ಕೊಂಡು ಮಾತಾಡ್ಕೊಂಡು ಮದುವೆ ವಿಚಾರ ಎಲ್ಲ ಬರ್ತಿದ್ರು. ಇನ್ನೂ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಬರ್ಬೇಕಲ್ಲ. ಬಟ್ಟೆ ಎಲ್ಲ ತಗೊಂಬರ್ಬೇಕು, ಸೂಟ್ ತಗೊಂಬರೋಣ. ಡೆಕೋರೇಷನ್ ಹಂಗ್ ಮಾಡ್ಸೋಣ ಬೀಗ್ರೂಟಕ್ಕೆ ಎಲ್ಲ ಏನೇನೋ ಮಾತಾಡ್ತಿದ್ರು ರಿಸೆಪ್ಷನಿಗೆಲ್ಲ. ಮಾತಾಡ್ಕೊಳ್ಳಿ ಇನ್ನೇನ್ ಅನ್ಕೊಂಡು ನಾನು ಬಂದೆ ಕಣ ಈ ಕಡೆ. ಬಂದೆ ಕಣಪ್ಪ, ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತಿತ್ತು. ನೀವ್ಯಾಕೆ ಇಷ್ಟೊಂದು ಲೇಟಾಗಿ ತಿಂಡಿ ತಿಂತಿದ್ದೀರಾ? ಬೇಗ ಬಂದ್ಬಿಟ್ಟು ತಿಂಡಿ ತಿನ್ನೋದಲ್ವಾ? ನಾವು ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದು ಕಳ್ಳ ಪಾಪ. ಪಾಪ ಅದಿರ್ಲಿ ಕಣ. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಇವತ್ತು ಅದೇ ಅದು ಮದುವೆ ಕಾರ್ಡು ಪ್ರಿಂಟ್ ಮಾಡೋದಕ್ಕೆ ಕೊಟ್ಟಿದ್ದಲ್ಲ, ಏನ್ ಕೊಡ್ತಾರ ಇನ್ನು ಯಾವಾಗ ಕೊಡ್ತಾರಂತಪ್ಪ? ಎಷ್ಟ್ ದಿವಸ ಆಗುತ್ತಂತೆ ಇನ್ನು ಕೊಡೋದಕ್ಕೆ? ಅವರು ಯಾಕೆ ಇಷ್ಟೊಂದು ತಡ ಮಾಡ್ತಿದಾರಲ್ಲ ಪಾಪ? ಅವರು ಬೇಗ ಕೊಡಕ್ ಆಗಲ್ವಂತೇನ ಅವರಿಗೆ? ಇಲ್ಲ ಕಣಪ್ಪ, ಇವತ್ತು ಕೊಡ್ತಾರಂತೆ. ಫೋನ್ ಮಾಡಿದ್ದೆ, ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ಬನ್ನಿ ಸಾರು, ಕೊಡ್ತೀವಿ ಅಂತ ಹೇಳಿದಾರೆ. ನಾನು ಅಲ್ಲೇ ಒಂದು ವಾರದಿಂದಾನೇ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೆ ಕಣಪ್ಪ ದಿನಾಲೂ. ಅವ್ರೇನ್ ಮಾಡ್ಬಿಟ್ಟಿದಾರಂದ್ರೆ, ನಾವೊಂದು ವಾರದ ಮುಂಚೆನೆ ಕೊಟ್ಟಿದ್ವಲ್ಲ, 2-3 ದಿವಸದಲ್ಲಿ ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಆಮೇಲಿಂದ ಅದ್ ಯಾರ್ದ ಬೇರೆದ ಆರ್ಡರ್ ಬೇರೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಜಾಸ್ತಿ ಬೇರೆ ಕೊಡ್ಬೇಕಿತ್ತಂತೆ. ಈಗ ಸೀಸನ್ ಅಲ್ವಾ, ಸೀಸನ್ ಇದ್ರೆ ಬೇಗ ಬೇಗ ಜನಗಳು ಬೇರೆಯವ್ರು ನಮ್ಮಂಗೇನೆ ಅರ್ಜೆಂಟ್ ಮಾಡೋರು ಇರ್ತಾರಲ್ಲ, ಹಂಗಾಗಿ ಅವರು ಬೇರೆಯವ್ರದ್ದು ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಫೋನ್ ಮಾಡ್ಲಿಲ್ಲ ಅಂತ. ಹಂಗಾಗಿ ಒಂದ್ ಸ್ವಲ್ಪ ತಡ ಮಾಡ್ಬಿಟ್ಟಿದ್ದಾರೆ. ನನ್ಗೆ ನೋಡಪ್ಪ, ನೀನು ಅರ್ಜೆಂಟಾಗಿ ಕೊಡ್ಲೇಬೇಕು ಕಣಪ್ಪ ನೀನು ಅಂತಾನೆ ಹೇಳಿದ್ದೆ. ನಾನು ಸೋಮವಾರನೇ ಕೊಟ್ಬಿಡ್ಬೇಕು, ನೀನು ಏನ್ ಮಾಡ್ತೀಯ ಹೆಂಗೋ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ದೆ. ಇಲ್ಲ ಸರ್, ಸೋಮವಾರ ಆಗಲ್ಲ, ಮಂಗಳವಾರ ಕೊಡ್ತೀನಿ ಸರ್ ಗ್ಯಾರಂಟಿ ಅಂತ ಹೇಳಿದ್ರು. ಅದಕ್ಕೆ ಬೆಳಿಗ್ಗೆ ಎದ್ದಡ್ಕೆಲೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಬನ್ನಿ ಸರ್ 11-12 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರುತ್ತೆ, ತಗೊಂಡು ಹೋಗಿರಿ ಅಂತ ಹೇಳಿರುವ. ಅದಕ್ಕೆ ಇನ್ನೇನು ಹೋಗ್ತೀವಿ, ನಾನು ಗಜೇಂದ್ರ ರಮೇಶ 3 ಜನನು ಹೋಗಿ ಬರ್ತೀವಿ ಕಣಪ್ಪ. ಮನೆಗೇನಾದ್ರೂ ಸಾಮಾನು ಏನಾದ್ರು ತಗೊಂಡ್ಬರ್ಬೇಕೇನಮ್ಮ? ದಿನಸಿ ಸಾಮಾನು ತರಕಾರಿ ತಿನ್ನೋದಕ್ಕೆ ಏನಾದ್ರು ತಗೊಂಡ್ಬರ್ಬೇಕಿತ್ತ? ಅದೇ ಕಣಪ್ಪ, ಮನೇಲಿ ಒಂದ್ರಿಟ್ಟು ಬೆಲ್ಲ ಕಡಿಮೆ ಆಗಿತ್ತು, ಬೆಲ್ಲ ಇರಲಿಲ್ಲ. ಬೆಲ್ಲ ತಗೊಂಡ್ಬರ್ಬೇಕಿತ್ತು, ಸಕ್ಕರೆ, ಬೆಲ್ಲ, ಟೀ ಪುಡಿ, ಹಂಗೆ ಇನ್ನೇನಂತೀಯ ಇದು ಕಡಲೆಬೇಳೆ ತಗೊಂಡ್ಬರ್ಬೇಕಿತ್ತು. ಮತ್ತೆ ಬೋಂಡದ ಹಿಟ್ಟು ತಗೊಂಡ್ಬರ್ಬೇಕಿತ್ತು ಕಣ. ಏನಾರ ಮಾಡ್ಕೊಂಡು ತಿನ್ನೋದಂದ್ರೆ ಮನೇಲಿ ಬೋಂಡದ ಹಿಟ್ಟಿಲ್ಲ, ಬೋಂಡ ಗಿಂಡ ಮಾಡ್ಕೊಂಡು ತಿನ್ನೋದಂದ್ರೆ. ಸಂಜೆ ಹೊತ್ತು ಆ ಹುಡುಗ ಸುನಿಲ ಏನು ಮಾಡಿಲ್ಲ ಕಣಜ್ಜಿ, ನೀನು ಈ ವರ್ಷ ಚುರುಮುರಿ ಬೋಂಡ ಮಾಡ್ಕೊಡಜ್ಜಿ ಅಂತ ನಿನ್ನೆನ್ನು ಕೇಳ್ತಿದ್ದ. ನನಗೆ ಮನೇಲಿ ಬೋಂಡದ ಹಿಟ್ಟು ಬೇರೆ ಇರಲಿಲ್ಲ, ಏನಿಲ್ಲ, ಅದಕ್ಕೆ ಅರ್ಧ ಮಾಡ್ಕೊಡಕ್ ಆಗ್ಲಿಲ್ಲ ಅವನಿಗೆ. ಬೋಂಡದ ಹಿಟ್ಟು ತಗೊಂಬರಪ್ಪ, 1 kg ಬೋಂಡದ ಹಿಟ್ಟು ತಗೊಂಬ. ಮತ್ತೆ ಇನ್ನೇನ್ ತಗೊಂಬರ್ತಿದ್ಯಾ? ಸದ್ಯಕ್ಕೆ ಇಷ್ಟು ತಗೊಂಬರಪ್ಪ. ಹಂಗೇನಾರು ಇದ್ರೆ ಗೋಧಿ ಹಿಟ್ಟೆಲ್ಲ ಐತೆ, ಹಂಗೇನಾರು ಬೇಕಾದ್ರೆ ನಾನು ಫೋನ್ ಮಾಡಿ ನಿನ್ಗೆ ಹೇಳ್ತೀನಿ, ಸರಿನಾ? ಆಯ್ತು ಪಾಪ, ಮಾತಾಡೋದಿರ್ಲಿ. ಮೊದ್ಲು ತಿಂಡಿ ತಿನ್ನುವಾಗ ಹೊತ್ತು ಬೇರೆ ಆಗೈತೆ. ಇಷ್ಟೊತ್ತು ಮಾಡ್ಕೊಂಡ್ ಬಂದ್ಬಿಟ್ಟು ತಿಂಡಿ ತಿಂತೀರಲ್ರು, ಒಂದ್ರಿಟ್ಟು ಬೇಗ ಬಂದ್ಬಿಟ್ಟು ತಿಂಡಿ ತಿನ್ನಕ್ ಆಗಲ್ವೇಂದ್ರ ನಿಮ್ಗೆ? ಕೆಲಸ ಇರುತ್ತಪ್ಪ. ನನಗೆ ಹೇಳ್ತಿರ್ತೀರ, ಅಲ್ಲೇ ನೀವೇ ತಡ ಮಾಡ್ಕೊಂಡು ತಿಂತಿದ್ದೀರಲ್ರಲ್ಲ ಪಾಪ. ಆಯ್ತು, ಈಗ ಒಂದ್ ಕೆಲಸ ಮಾಡ್ರಿ, ಬೇಗ ತಿಂಡಿ ತಿಂದ್ರಿ. ಆ ಹುಡುಗರ್ಗುನೆ ಫೋನ್ ಮಾಡೋ, ಅವ್ರಿಬ್ರಿಗೂ ಬೇಗ ಬಂದು ತಿಂಡಿ ತಿನ್ನಲ್ಲ, ನಗಾಡ್ಕೊಂಡು ನಿಧಾನಕ್ಕೆ ಬರ್ತಿದಾರ ಅನ್ನೋಬ್ರು. ಪ್ರಜ್ಞೆನಿಲ್ಲ ಅವರಿಗೆ. ಫೋನ್ ಮಾಡ್ಕರಿಲ್ಲ ಪಾಪ ಅವ್ರಿಗೂನು. ಇದ್ಯಾರ್ದಪ್ಪ ಇದು ಕಾರು? ಸೀದಾ ಮನೆ ಹತ್ರ ಬಂದ್ಬಿಡ್ತು. ಪಾಪ ಕುಮಾರಣ್ಣ,
ಇದು ಯಾರಪ್ಪ ಇದು? ಅಗಳ ಇವತ್ತು ಗೀತಮ್ಮ ಬರ್ತೀನಂತ ಫೋನ್ ಮಾಡಿದ್ಲಲ್ವಾ ಬೆಳಿಗ್ಗೆದೇನೆ. ನಾನು ಅಲ್ಲಿ ಸ್ಕೂಲ್ ಪಾರಂ ಹತ್ರ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮರ್ತೇ ಬಿಟ್ಟಿದ್ದೀನಿ. ಅಮ್ಮವ್ರಿಗೆಲ್ಲ ಹೇಳದೆ ಮರ್ತು ಬಿಟ್ಟಿದ್ದೀನಿ. ಅಮ್ಮ ಅಮ್ಮ ಏನ್ ಗೊತ್ತೇನಮ್ಮ ನಾನ್ ನೋಡಮ್ಮ, ನಾನು ಎಲ್ಲ ಅವಸರದಲ್ಲಿ ಕೆಲಸಗಳು ಅದು ಇದು ಅಂದ್ಕೊಂಡ್ಬಿಟ್ಟು ಮರ್ತೇ ಬಿಟ್ಟಿದ್ದೀನಿ ನಿನಗೆ ಹೇಳೋದು. ಅಮ್ಮ ಏನ್ ಗೊತ್ತಾ, ಗೀತಮ್ಮ ಬಂದ್ಲು ಕಣಮ್ಮ. ಫೋನ್ ಮಾಡಿದ್ಲು ಬೆಳಿಗ್ಗೆದೇನೆ 7 ಗಂಟೆಗೇನೆ 6 ಗಂಟೆಗೇನೆ ಫೋನ್ ಮಾಡಿದ್ಲು. ಅಣ್ಣ ನಾವು ಬರ್ತಿದ್ವಿ ಕಣ ಅಣ್ಣ ಅಂತ. ಸರಿ ಕಣ ಆಯ್ತು ಬರ್ರಮ್ಮ ಅಂತ ಹೇಳ್ದೆ. ನಾನು ನೋಡು ನಿಮ್ಗೆ ಹೇಳದೆ ಮರ್ತು ಬಿಟ್ಟೆ. ಏನ್ಲ ಪಾಪ ಹೇಳ್ತಿದ್ಯಾ? ನಮ್ ಗೀತಮ್ಮ ಬಂದ್ಲಾ? ಸುಮ್ಕಿರೋ, ಸುಮ್ಕೆ ತಮಾಷೆ ಮಾಡ್ಬೇಡ ನೀನು. ಏನೇನೋ ಬರೀ ಸುಳ್ಳೆ ಹೇಳ್ತಿರ್ತೀಯಪ್ಪ ನೀನಂತೂ ಅತ್ಲಾಗಿ. ಇಲ್ಲ ಕಣ ದೊಡಪ್ಪ, ನೀನು ಯಾಕೆ ಸುಳ್ಳು ಹೇಳಕ್ ಹೋಗೋಣ, ನಿಜಾಗ್ಲೂ ಗೀತಮ್ಮನೆ ಕಣ ದೊಡಪ್ಪ. ಅದೇ ಗಜೇಂದ್ರನ್ ಮದ್ವೆಗೆ ಈಗ ಎಲ್ಲಾದ್ರೂ ತಯಾರಿ ಎಲ್ಲ ಮಾಡ್ಕೋಬೇಕಲ್ಲ. ಹಂಗಾಗಿ ಎಲ್ಲ ಸೀರೆ ತಗೊಂಬರಕ್ ಹೋಗ್ಬೇಕು, ಶಾಪಿಂಗಿಗೆ ಹೋಗ್ಬೇಕು, ಮನೇಲೆಲ್ಲ ಕೆಲ್ಸಗಳು ಇರ್ತವೆ, ಕಾರ್ಯಗಳು ಮಾಡ್ತಿರ್ಬೇಕು. ಹಂಗಾಗಿ ಗೀತಮ್ಮ ಮುಂಚೆನೆ ಬರ್ಬೇಕು ಅಂತ ನಾವೇ ಹೇಳಿದ್ದು. ಅದಕ್ಕೆ ಇವತ್ತು ಬಂದ್ರು ಎಲ್ಲಾರು. ಬೆಳಿಗ್ಗೆನೆ ಫೋನ್ ಮಾಡಿದ್ರು ಕಣ ದೊಡಪ್ಪ ನನಗೆ. ಪಾಪ ಬರ್ರಿ. ಮಗಳ ಏನ್ಲ ಪಾಪ ಕುಮಾರಣ್ಣ, ನೀನು ಮುಂಚೆನೆ ಹೇಳೋದಲ್ವೇನೋ ಗೀತಮ್ಮ ಎಲ್ಲ ಬಳಿ ಅಂದ್ರೆಲ್ಲ ಬರ್ತಿದಾರಂತ? ನೋಡ ನನಗೆ ಗೊತ್ತೇ ಇಲ್ಲವು. ಈಗ ಮನೆ ಹತ್ರ ಬಂದ್ಬಿಟ್ಟು ಕಾರ್ ನಿಲ್ಸಿ ಇವಾಗ ಬರ್ತಿರುವಾಗ ಗೊತ್ತಾಯ್ತು ನನಗೆ. ಬಂದಾಗ ಏನ್ ಹುಡುಗರಾಗಿದ್ದೀರೋ ಏನಾಗ್ಲಾಗಿ ಅಲ್ಕನ್ ಪಾಪ ಬೇಗನಾದ್ರೂ ಹೇಳೋದಲ್ವೇನ್ ಮಗ ನೀನು? ಅಮ್ಮ ನಾನು ಆ ಕೆಲಸ ಈ ಕೆಲಸ ಅನ್ಕೊಂಡ್ಬಿಟ್ಟು ತೋಟದ ಹತ್ರ ನೀ ಇದ್ದೆ ನೋಡು. ಇವಾಗಿಂದನು ಬಂದೆ, ನಾನು ಮರ್ತೇ ಬಿಟ್ಟೆ ಕಣಮ್ಮ. ನಿಮಗೆ ಹೇಳದೆ ಮರ್ತು ಬಿಟ್ಟೆ. ನಾನು ಹೇಳೋಣ ಅನ್ಕೊಂಡು ಏನೋ ಆದ್ರೂ ಮನ್ಸಿಗೆ ಅನ್ಸೋದು, ಏನೋ ಮರ್ತೋಗ್ಬಿಟ್ನಲ್ಲ ಅಂತ. ಪಾಪ ಗೀತಮ್ಮ ಏನಮ್ಮ ಚೆನ್ನಾಗಿದೀಯಾ? ಅಬ್ಬಾ ಬಾಬಾ ಏನ್ ಬಾಬಾ ಚೆನ್ನಾಗಿದ್ದೀರಾ? ಕಣಪ್ಪ, ನಾವೆಲ್ಲ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದೀರಾ? ಮಾವ, ದೊಡ್ಡ ಮಾವ, ಇದ್ಯಾಕೆ ಯಾರು ಮಾತಾಡಿಸ್ತಾನೆ ಇಲ್ಲ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಅಬ್ಬಬ್ಬಬ್ಬ ಬೆಳಿಗ್ಗೆನೆ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೀರಾ ಮಾತಾಡ್ಕೊಂಡು. ಅಲ್ಲ ಕುಮಾರಣ್ಣ, ರಮೇಶ ಎಲ್ಲಾರು ಫೋನ್ ಮಾಡಿದಾಗ ಹೇಳೋರು, ಗಜೇಂದ್ರ ಎಲ್ಲಾರು ಅಯ್ಯೋ ಅಪ್ಪಂದ್ರುಗಳ್ದೇನು ಆರಾಮಾಗಿದ್ದಾರೆ, ಅವ್ರ ಪಾಡಿಗೆ ಅವರು ಅಣ್ಣ ತಮ್ಮ ಇಬ್ರು ಮಾತಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಇಬ್ರು ಒಂದೇ ತಾವ ಆರಾಮಾಗಿರ್ತಾರೆ ಖುಷಿಯಾಗಂತ ಹೇಳೋರು. ಇವಾಗ ನೋಡಾದ್ಮೇಲೆ ಗೊತ್ತಾಗ್ತೈತೆ ನನಗೆ. ಪೂರ ಆರಾಮಾಗಿದ್ದೀರಾ ಕಂಡು ಬಿಡ್ರಿ. ನೀವೇ ಒಂಥರ ಪುಣ್ಯವಂತರು ಒಂಥರ. ಅಯ್ಯೋ ಬನ್ನಿ ಹೇಳಿ ಅಂದ್ರೆ ಏನ್ ಮಾಡೋಣ, ಖುಷಿಯಾಗಿ ಇರ್ಬೇಕಲ್ವಾ? ಕಷ್ಟಗಳು ಮನ್ಸಿಗೆ ಬರ್ತಾನೆ ಇರುತ್ತೆ. ಕಷ್ಟಗಳು ಇದೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗುತ್ತೆ ನಳಿ ಅಂದ್ರೆ. ಇನ್ನೇನ್ ಸಮಾಚಾರ? ಪಾಪ ಗೀತಮ್ಮ ಏನಮ್ಮ ಸಮಾಚಾರ? ನಾನು ಏನಪ್ಪ ಹೇಳೋಣ, ನೀನು ಪೂರ ಬಿಸಿ ಆಗ್ಬಿಟ್ಟಿದ್ಯಲ್ಲಪ್ಪ. ಇನ್ನೇನು ಗಜೇಂದ್ರ ಮದ್ವೆ ಮಾಡೋದ್ರಲ್ಲಿ ಒಂದು ಫೋನ್ ಮಾಡಿ ಮಾತಾಡ್ತೀಯ ನೋಡು. ನಾನೇ ಅಪ್ಪಯ್ಯನ್ ಕೊಡು, ದೊಡ್ಡಪ್ಪಜಿನ್ ಕೊಡು ಅಂತ, ದೊಡ್ಡಪ್ಪನ್ ಕೊಡು ಅಂತ ನಾನು ಫೋನ್ ಮಾಡಿ ಮಾತಾಡಿಸ್ಬೇಕು ಇಬ್ರಿಗೂ. ಒಬ್ರಾದ್ರೂ ಒಂದ್ ದಿವಸನಾದ್ರೂ ಏನ್ ಮಾಡ್ತಿದ್ಯಮ್ಮ ಅಂತ ಫೋನ್ ಮಾಡಿ ಮಾತಾಡ್ಸಿದ್ರ ಇಬ್ರಲ್ಲಿ ಒಬ್ರಾದ್ರೂ ನೀವು? ಏನ್ ದೊಡ್ಡಪ್ಪ ಮಾತಾಡ್ಸಿದ್ಯಾ ಅಂತ ದೊಡ್ಡಪ್ಪ ನೀನು? ಅಯ್ಯೋ ಪಾಪ ಗೀತಮ್ಮ ಏನ್ ಮಾಡ್ತೀಯಮ್ಮ, ನಾವು ಅದು ಇದು ಕೆಲ್ಸಗಳು ಅದು ಇದು ಟೆನ್ಷನ್ ಬೇರೆ ನಮ್ಗೆ, ಹಂಗಾಗಿ ನಾವು ಮರ್ತೇ ಬಿಟ್ಟಿದೀವಿ. ಅಲ್ಕಣ್ ಪಾಪ ಮೊನ್ನೆ ಇನ್ನು ಫೋನ್ ಮಾಡಿದ್ವಲ್ಲಮ್ಮ, ತೋಡ್ತಾವಿದ್ದಾಗ ಫೋನ್ ಮಾಡಿದಾಗ ನಾವೇನೇ ನಾನು ರಂಗಪ್ಪ ಇಬ್ರು ಮಾತಾಡ್ಸಿದೀವಿ. ಇದೇನ್ ಪಾಪ ಹಿಂಗ್ ಹೇಳ್ತಿದ್ಯಾ? ದೊಡ್ಡಪ್ಪ ಸುಮ್ಕಿರು, ನನಗೆ ಕೋಪ ಬರ್ಸ್ಬೇಡ ನೀನು. ನಾನ್ ಫೋನ್ ಮಾಡಿದಾಗ ಇಬ್ರು ಮಾತಾಡಿದ್ರ ಅಷ್ಟೇ. ನೀವು ಫೋನ್ ಮಾಡಿದೀರಾ? ನೀವು ಹೇಳ್ರಿ. ನಾನ್ ಫೋನ್ ಮಾಡಿದಾಗ ಮಾತ್ರ ಪಾಪ ಚೆನ್ನಾಗಿದ್ದೀಯನಮ್ಮ, ತಿಂಡಿ ತಿಂದೇನಮ್ಮ, ಆರಾಮಾಗಿದ್ದೀಯನಮ್ಮ, ಮಕ್ಳು ಏನ್ ಮಾಡ್ತಿದಾರನಮ್ಮ, ತಿಂಡಿ ಏನ್ ಮಾಡಿದ್ದೆ, ಬಾರಮ್ಮ ಊರಿಗೆ ಯಾವಾಗ ಬರ್ತಿ ಅಂತ ಮಾತ್ರ ಮಾತಾಡಿಸ್ತೀರಾ. ನಾನ್ ಮಾಡಿದಾಗ ಮಾತ್ರ ನೆನಪು ಬರುತ್ತೆ ನಿಮ್ಗೆ. ಮಿಕ್ಕಿದಂತೆ ಫೋನೇ ಮಾಡಲ್ಲ ಇಬ್ರು. ಅಣ್ಣ ತಮ್ಮ ಇಬ್ರು ಚೆನ್ನಾಗಿದ್ದೀರಲ್ಲ, ನಾನು ಇನ್ನೆಲ್ಲ ನೆನಪಿಗೆ ಬರ್ತೀನಿ. ಹಂಗೇನಿಲ್ಲ ಕಣ ಬಾರ್ ಮಗಳೇ. ಮತ್ತಿನ್ನೇನಮ್ಮ ಸಮಾಚಾರ? ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಓಹೋ ಆರಾಮಾಗಿ ಬಂದ್ರಿ. ಹಂಗ ನಮ್ಗೆ ಗೊತ್ತೇ ಇಲ್ಲ ನೀವು ಬರ್ತೀರಂತಾನೆ. ನಿಜವಾಗ್ಲು ದಿಟ್ಟವಾಗ್ಲು ನಮಗ್ ಗೊತ್ತಿರಲ್ಲ ನೀವು ಬರ್ತೀರಂತ. ಅದಿರ್ಲಿ ಅಣ್ಣ, ಎಲ್ಲೋದ ಅವನು ಮದ್ವೆ ಗಂಡು, ಅವನು ಗಜೇಂದ್ರ? ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅವನು? ಅಯ್ಯೋ ಅವನು ರಮೇಶಪ್ಪ ಇಬ್ರು ತೋಟತಾವಳಿಂದ ಬರ್ತಿದಾರ ಕಣ ಪಾಪ. ಬಾ ತಿಂಡಿ ತಿನ್ಕೊಂಡ್ ಬಂದಿಲ್ಲ ಅನ್ಸುತ್ತೆ. ಬೆಳಿಗ್ಗೆ ಎದ್ದಾಡ್ಕೆಲ್ಲ ದಿನ ಬಂದ್ರ ಇಬ್ರು. ಗಣಪ ಬೆಳಿಗ್ಗೆ ಎದ್ದಾಡ್ಕೆಲ್ಲ ದಿನ ಬಂದು ಅತ್ಲಾಗಿ. ನನ್ಗಂತೂ ಬೆಳಿಗ್ಗೆ ಜಾವ ಬೇಗ ಬೇರೆ ಎದ್ದು ರೆಡಿಯಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗಾಯ್ತು ಕಣಪ್ಪ ಅತ್ಲಾಗಿ. ಕಾರಲ್ಲಿ ಬೇರೆ ಡ್ರೈವಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಇವಳಿಗೆ ತಿಂಡಿ ತಿನ್ನೋಣ ಕಣೆ ಅಲ್ಲೆಲ್ಲಾದ್ರೂ ಅಂತ ಹೇಳಿದ್ರೆ ಮಾತು ಕೇಳಿಲ್ಲ ರೀ. ನಮ್ಮ ಮನೇಲಿ ಏನಾರ ಅಮ್ಮ ತಿಂಡಿ ಮಾಡಿರ್ತಾರೆ, ಬರ್ರಿ ಅಂತಾನೆ ಕರ್ಕೊಂಬಂದ್ಲು. ಅತ್ತೆ ಏನು ಇಡ್ಲಿನ ಇವತ್ತು? ಒಳ್ಳೆ ಇಡ್ಲಿ, ಬಿಸಿ ಬಿಸಿ ಇಡ್ಲಿ, ಇಲ್ಲಿವರೆಗೂ ಘಮ ಘಮ ಅಂತೈತೆ. ಫುಲ್ ತಿನ್ಬಿಡದೀನಿ ಇವತ್ತು. ಅತ್ತೆ ಒಳ್ಳೆ ಟೇಸ್ಟಿಯಾಗಿ ರುಚಿಯಾಗಿ ಸಖತ್ತಾಗಿ ಮಾಡ್ತಾರೆ. ಅಯ್ಯೋ ಬನ್ನಿ ಹೇಳಿ ಅಂದ್ರೆ ನಿಮ್ಗೋಸ್ಕರನೇ ಅಲ್ವಾ? ನನಗೆ ಗೊತ್ತಿಲ್ಲ. ನನಗೆ ಮೊದ್ಲೇ ಗೊತ್ತಿದ್ರೆ ಇನ್ನೂ ಒಂದ್ ಸ್ವಲ್ಪ
ಬೇರೆದೇನಾರನ ಇನ್ನು ಜಾಸ್ತಿ ಏನಾಗಿದೆ ಏನಾರ ತಿಂಡಿ ಗಿಂಡಿ ಏನಾರ ಮಾಡ್ಬೋದಿತ್ತು. ನಮ್ಮ ಹುಡುಗಿ ಇವನು ಕುಮಾರಣ್ಣನೂ ನೀವು ಬರ್ತೀರಂತ ಗೊತ್ತಿದ್ರು ನಮ್ಗೆ ಹೇಳಿಲ್ಲ. ಅವನು ಪಾಪ ತೋಟದ ಹತ್ರ ಕೆಲಸ ಅದು ಇದು ಮರ್ತೆ ಬಿಟ್ಟಿದ್ದಾನೆ. ಅವನು ಇವಾಗ ಇನ್ನೊಂದು ಬಂದ. ಏನ್ ಮಾಡ್ತೀರಾ ಹೇಳ್ರಿ, ಕೆಲಸ ಕಾರ್ಯಗಳು ಇರ್ತಾವಲ್ಲ ಮನೇಲಿ. ಹಂಗಾಗಿ ಅವ್ರು ಈಗ ಪತ್ರಿಕೆ ಬೇರೆ ತಗೊಂಬರಕ್ ಬೇರೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದಾರೆ. ಈಗ ಗಜೇಂದ್ರಂದು ಮದುವೆದು ಪತ್ರಿಕೆ ಕೊಟ್ಟಿದ್ವಲ್ಲ ಪ್ರಿಂಟ್ ಮಾಡ್ಸೋದಕ್ಕೆ, ಅದೆಲ್ಲ ಕೊಡ್ತೀವಂತ ಹೇಳಿದಾರೆ. ತಗೊಂಬರಕ್ ಹೋಗಿದ್ದಾರೆ. ಹೋಗ್ಬೇಕು ಇವಾಗ. ಒಂದ್ ಗಳಿಗೆನು ಅವ್ರಿಗೂ ಪುರ್ಸತ್ತಿಲ್ಲ. ತೋಟತ್ತ ಹೋಗ್ಬೇಕು, ಹೊಲತ್ತ ಹೋಗ್ಬೇಕು, ಹಸ್ಗಳು ನೋಡ್ಕೋಬೇಕು, ಹಸ್ಗಳು ಪಾರಂ ಹತ್ರ ಹೋಗ್ಬೇಕು, ಕೋಳಿ ಪಾರಂ ಹತ್ರ ಹೋಗ್ಬೇಕು. ಏನ್ ಮಾಡ್ತೀರಾ, ಎಲ್ಲಾ ಕಡೆನೂ ನಿಭಾಯಿಸ್ಬೇಕು, ಎಂಗೇಜ್ಮೆಂಟ್ ಮಾಡಿಸ್ಬೇಕು, ಎಂಗೇಜ್ಮೆಂಟ್ ಹೋಗ್ಬೇಕು. ಏನೇನೋ ಕೆಲ್ಸಗಳು ಅದು ಇದು. ಅಯ್ಯೋ ಅತ್ತೆ, ಮದ್ವೆ ಮನೆ ಅಂದಮೇಲೆ ಮಾಮೂಲಿ ಕೆಲಸಗಳು ಇದ್ದಿದ್ದೇನೆ. ಹೆಂಗ ಬಿಡಿ, ಹೆಂಗ ಗಜೇಂದ್ರಂದು ಮದುವೆ ಫಿಕ್ಸ್ ಆಗೋಯ್ತಲ್ಲ. ಹಂಗ ಭಾಳ ಖುಷಿ ಆಯ್ತು ನನ್ಗಂತೂ. ಏನು ಮಾಡ್ತೀರಾ ಹೇಳ್ರಿ. ಸರಿ ಆಯ್ತು ಅತ್ತೆ, ನಡೀರಿ ಒಳಗಡೆ ಹೋಗೋಣ. ಮಾವ, ಇದ್ಯಾಕೆ ನೀವು ಆಚೆ ಕಡೆನೆ ಕೂತ್ಕೊಂಡ್ತಿರಲ್ಲ? ಒಳಗಡೆ ಕೂತ್ಕೊಂಡು ಆರಾಮಾಗಿ ತಿಂಡಿ ತಿನ್ನೋದಲ್ಲೂರ ಆಚೆ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಇಬ್ರು. ಅಯ್ಯೋ ಅಳಿಯಂದ್ರೆ, ಇದು ಒಳಗಡೆ ಒಂಥರ ಸೆಕೆ ಸೆಕೆ ಆಗುತ್ತೆ. ಇಲ್ಲಾಂದ್ರೆ ಆಚೆ ಕಡೆ ಒಳ್ಳೆ ತಂಪ ಗಾಳಿ ಬೀಸ್ತಿರುತ್ತೆ. ಕುರ್ಚಿ ಹಾಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ತಿಂಡಿ ತಿನ್ಬೋದು. ಹಂಗಾಗಿ ನಾನು ಅಣ್ಣ ಇಲ್ಲೇ ಕೂತ್ಕೊಂಡ್ಬಿಡೋದು ಯಾವಾಗ್ಲೂ.